ಅಭಿಮಾನಿಯನ್ನ ಭೀಕರವಾಗಿ ರಾಕ್ಷಸರ ರೀತಿಯಲ್ಲಿ ಕೊಲೆ ಮಾಡಿದಂತಹ ಈ ಪ್ರಕರಣದಲ್ಲಿ ಈ ರೇಣುಕಾಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗ ಕೈ ಸೇರಿದೆ. ಅದರಲ್ಲಿ ಎಷ್ಟು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅನ್ನೋದು ಈಗ ರಿವೀಲ್ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಅದರ ಪ್ರಕಾರ ರೇಣುಕಾಸ್ವಾಮಿಯನ್ನ ಹೇಗೆ ಬರ್ಬರವಾಗಿ ಕೊಲೆ ಮಾಡಿದ್ರು ಅನ್ನೋದು ಈಗ ಗೊತ್ತಾಗಿದೆ. ಬೆಚ್ಚಿ ಬೀಳಿಸುವಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನಿದೆ ಗೊತ್ತಾ? ರೇಣುಕಾಸ್ವಾಮಿ ದೇಹದಲ್ಲಿ ಒಟ್ಟು 34 ಕಡೆ ಗಾಯ ಆಗಿದೆ. ರೇಣುಕಾಸ್ವಾಮಿ ಎದೆ ಮೇಲೆ ಕಾಲಿಟ್ಟು ಒದ್ದಿದ್ದಾರೆ. ಪಕ್ಕೆಲುಬು ಕಟ್ಟಾಗಿ ಶ್ವಾಸಕೋಶಕ್ಕೆ ಚುಚ್ಚಿಕೊಂಡಿದೆ. ಮರ್ಮಾಂಗಕ್ಕೂ ಕೂಡ ಬಲವಾದ ಪೆಟ್ಟು ಬಿದ್ದಿದೆ. ಆರೋಪಿಗಳ ಹೊಡೆತಕ್ಕೆ ದೇಹದ ಹಲವೆಡೆ ರಕ್ತ ಹೆಪ್ಪುಗಟ್ಟಿದೆ. ವಿದ್ಯುತ್ ಶಾಕ್ ದೃಢಪಡಿಸಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ರೌಡಿ ಗ್ಯಾಂಗ್ನ ರಾಕ್ಷಸಿ ಕೃತ್ಯದ ಕಂಪ್ಲೀಟ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ ಈ ರಾಕ್ಷಸರ ಬೀಭತ್ಸ ಕೃತ್ಯವನ್ನ. ಅದರ ಸಂಪೂರ್ಣ ವರದಿ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಭಯಾನಕವಾಗಿದೆ. ಡಿ ಗ್ಯಾಂಗ್ ಕೆಡಿ ಗ್ಯಾಂಗ್ ನಡೆಸಿರುವಂತಹ ಈ ಭೀಕರ ಕೊಲೆ. ಕಿಡ್ನ್ಯಾಪ್ ಮಾಡಿ ಚಿತ್ರಹಿಂಸೆ ನೀಡಿ ಕೊಲೆಗೈದಿರುವ ಈ ಗ್ಯಾಂಗ್ ಹೇಗೆ ಕೊಲೆ ಮಾಡಿದ್ರು, ಎಷ್ಟು ಗಾಯ ಆಗಿತ್ತು, ಎಲ್ಲೆಲ್ಲ ಏಟಾಗಿದೆ, ಯಾವ ಮೂಳೆ ಮುರಿದಿದೆ, ಎಲ್ಲದರ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಲಭ್ಯ ಆಗಿದೆ. ವಿಕೃತವಾಗಿ ರೇಣುಕಾಸ್ವಾಮಿಯನ್ನ ಕೊಲೆಗೈದಿದೆ ಈ ಕೆಡಿ ಗ್ಯಾಂಗ್. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ರಿಪೋರ್ಟರ್ ಕ್ರೈಮ್ ಬ್ಯೂರೋ ಹೆಡ್ ಸುನಿಲ್ ಧರ್ಮಸ್ಥಳ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈ ಭೀಕರ ಕೊಲೆ, ಈ ರಣಭೀಕರ ಕೊಲೆಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗ ಕೈ ಸೇರಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನಿದೆ ಸುನಿಲ್? ಎಸ್ ರಂಜಿತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ನ ನಡೆಸಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಆಸ್ಪತ್ರೆಯ ವೈದ್ಯರು ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ತನಿಖಾಧಿಕಾರಿಗಳಿಗೆ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಮತ್ತು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಇರುವ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಂಶಗಳು ನಿಜಕ್ಕೂ ಕೂಡ ಒಂದು ಆತಂಕ, ಅದೇ ರೀತಿಯಲ್ಲಿ ಗಾಬರಿಯೂ ಕೂಡ ಕಾರಣ ಆಗುತ್ತೆ. ಏನಕ್ಕೆಂದರೆ ಇಷ್ಟು ಹೀನಾಯವಾಗಿ, ಇಷ್ಟು ಬರ್ಬರವಾಗಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿರುವಂಥದ್ದು. ಬೇಸಿಕಲಿ ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಪ್ರಮುಖವಾಗಿ ತನಿಖಾಧಿಕಾರಿಗಳು ನೋಡುವಂಥದ್ದು ಕಾಸ್ ಆಫ್ ಡೆತ್ ಏನಾಗಿರುತ್ತೆ ಅನ್ನುವಂಥದ್ದು. ಸೊ ಅದರ ಪ್ರಕಾರ ಈ ಒಂದು ರಿಪೋರ್ಟ್ನಲ್ಲಿ ಇರುವಂಥ ಮಾಹಿತಿ ಏನು ಅಂತ ಹೇಳಿದರೆ, ರಕ್ತ ಹೆಪ್ಪುಗಟ್ಟಿದ ಪರಿಣಾಮವಾಗಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ ಅನ್ನುವಂಥದ್ದು. ಹಾಗಿದ್ರೆ ರಕ್ತ ಹೆಪ್ಪುಗಟ್ಟೋಕ್ಕೆ ಏನೆಲ್ಲ ಕಾರಣಗಳು ಇರ್ಬೋದು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬಂದೇ ಬರುತ್ತೆ. ಮೊದಲನೇದಾಗಿ ಈ ಗ್ಯಾಂಗ್ನ ಸದಸ್ಯರು, ಅಂದರೆ ಆರೋಪಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಹಲ್ಲೆಯನ್ನು ನಡೆಸಿರುವಂಥದ್ದು. ಬೇರೆ ಬೇರೆ ಆಯುಧಗಳಿಂದ ಹಲ್ಲೆಯನ್ನು ನಡೆಸಿದ್ದಾರೆ. ರಾಡ್ ಇರ್ಬೋದು, ಅಥವಾ ಮರದ ಪೀಸ್ ಇರ್ಬೋದು, ಬೆಲ್ಟ್ ಇರ್ಬೋದು, ಇವೆಲ್ಲದರಲ್ಲೂ ಕೂಡ ಹಲ್ಲೆ ಅಂತ ನಡೆಸಿದಂಥ ಪರಿಣಾಮವಾಗಿ ದೇಹದ ಹಲವಾರು ಕಡೆ ರಕ್ತ ಹೆಪ್ಪುಗಟ್ಟಿದೆ ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿರುವಂಥದ್ದು. ಅದರ ಜೊತೆಗೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದರೆ, ಈ ಹಲ್ಲೆ ನಡೆಸಿದಂತಹ ಟೈಮ್ನಲ್ಲಿ ರೇಣುಕಾಸ್ವಾಮಿ ನೆಲದ ಮೇಲೆ ಬಿದ್ದಿದ್ದ. ಆ ಟೈಮ್ನಲ್ಲಿ ಆರೋಪಿಗಳಲ್ಲಿ ಓರ್ವ ಆತನ ಎದೆ ಮೇಲೆ ಒದ್ದಂತಹ ಪರಿಣಾಮವಾಗಿ ಆತನ ರಿಬ್ಸ್ ಕೂಡ ಕಟ್ಟಾಗಿ ಅದು ಲಂಗ್ಸ್ಗೆ ಚುಚ್ಚಿಕೊಂಡಿದೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ನಿಜಕ್ಕೂ ಇಷ್ಟು ಭೀಕರವಾಗಿ ಒಬ್ಬನ ಮೇಲೆ ಹಲ್ಲೆಯನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಕೂಡ ಬರುತ್ತೆ. ಜೊತೆಗೆ ಇದೇ ರಿಪೋರ್ಟ್ನಲ್ಲಿ ಮತ್ತೊಂದು ವಿಚಾರ ಕೂಡ ಇದೆ. ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿರುವಂತಹ ಡಿವೈಸ್ ಯಾವುದು ಅದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮರ್ಮಾಂಗಕ್ಕೂ ಕೂಡ ಹಲ್ಲೆ ಆಗಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಇಷ್ಟೆಲ್ಲ ರಿಪೋರ್ಟ್ಗಳು ಏನು ಸಿಕ್ಕಿದಾವೆ ಈಗ ಪೋಸ್ಟ್ ಮಾರ್ಟಮ್ ನಡೆಸಿರುವಂಥ ವೈದ್ಯರ ಕಡೆಯಿಂದ, ಇದನ್ನು ಈಗ ಆರೋಪಿಗಳ ಮುಂದೆ ಇಟ್ಟುಕೊಂಡು ತನಿಖಾಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾರು ಈ ಕೃತ್ಯವನ್ನು ಎಸಗಿದ್ದು, ಎಕ್ಸಾಕ್ಟಾಗಿ ಯಾರ್ಯಾರು ಹಲ್ಲೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಈ ರೀತಿ ಆಗಿದೆ ಅನ್ನುವಂಥದ್ದನ್ನು ಆರೋಪಿಗಳ ಕಡೆಯಿಂದ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ರಂಜಿತ್, ಸುನಿಲ್, ಜಸ್ಟ್ ಹೋಲ್ಡ್. ಎಷ್ಟು ವಿಕೃತವಾಗಿ ಈ ಕೆಡಿ ಗ್ಯಾಂಗ್ ಕೊಲೆ ಮಾಡಿದೆ ರೇಣುಕಾಸ್ವಾಮಿಯನ್ನ ಅನ್ನೋದನ್ನ ನಾವು ಗಮನಿಸ್ತಾ ಇದ್ರೆ, ದರ್ಶನ್ ಗ್ಯಾಂಗ್ ಮೇಲೆ ರಾಬ್ರಿ ಕೇಸ್ ಬೀಳುತ್ತಾ ನೋಡಿ. ಕೊಲೆ ಮಾಡಿದ್ದಾರೆ. ಆ ರೇಣುಕಾಸ್ವಾಮಿಯ ಚಿನ್ನದ ಸರ, ಉಂಗುರ, ಕಡಗ ಇದೆಲ್ಲವನ್ನ ಕದ್ದಿದ್ದಾರೆ ಕೂಡ. ರೇಣುಕಾಸ್ವಾಮಿಯ ಚೈನ್, ರಿಂಗ್, ಕಡಗಕ್ಕಾಗಿ ಕಾಕಿ ಈಗ ಸರ್ಚಿಂಗ್ ಮಾಡ್ತಾ ಇದೆ. ತನಿಖೆಯಲ್ಲಿ ಮಹತ್ವದ ಸಾಕ್ಷ್ಯ ಆಗುತ್ತಾ ಈ ಕೇಸ್. ಕಡಗ ಕದ್ದಿರೋದು, ಸರ ಕದ್ದಿರೋದು, ಚೈನ್ ಕದ್ದಿರೋದು, ಉಂಗುರ ಕದ್ದಿರೋದು, ಇದೆಲ್ಲ ಈಗ ಎಲ್ಲಿದೆ ಅನ್ನೋದನ್ನ ಈಗ ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡೋದು ಮಾತ್ರ ಅಲ್ಲ, ಆತನ ದೇಹದ ಮೇಲೆ ಇದ್ದಂಥ ಚಿನ್ನಾಭರಣವನ್ನು ಕೂಡ ಈ ಕೊಲೆಗಡುಕರ ಗ್ಯಾಂಗ್, ಈ ಕೆಡಿ ಗ್ಯಾಂಗ್ ದೋಚಿದೆ ಅನ್ನೋದು ಈಗ ಮಾಹಿತಿ ಸಿಕ್ಕಿದೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ಸೀನಿಯರ್ ಕಲೀಗ ಸುನಿಲ್ ಧರ್ಮಸ್ಥಳ. ಸುನಿಲ್, ಎಷ್ಟು ವಿಕೃತವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ.
ಕೊಲೆ ಮಾಡೋದ್ರ ಜೊತೆಗೆ ಆತನ ದೇಹದ ಮೇಲಿರುವಂಥ ಆಭರಣಗಳನ್ನು ಕೂಡ ಕದಿದ್ದಾರೆ ಅನ್ನೋದು. ರಾಬ್ರಿ ಕೇಸ್ ಏನಾದರೂ ದಾಖಲಾಗತ್ತಾ ಸುನೀಲ್? ರಂಜಿತ್, ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂಥ ಪ್ರಕರಣ ಏನು ದಾಖಲಾಗಲ್ಲ. ರಾಬ್ರಿ ಅನ್ನುವಂಥದ್ದು ಅದರ ಟರ್ಮ್ಸೇ ಬೇರೆ ಇದೆ ಆ್ಯಂಡ್ ಅದು ಇದಕ್ಕೆ ಅಪ್ಲೈ ಆಗಲ್ಲ. ಆದರೆ ಇಲ್ಲಿ ಗಮನಿಸಬೇಕಂತ ವಿಚಾರ ಅಂತ ಹೇಳಿದರೆ, ಕೃತ್ಯ ಎಸಗಿದ ಬಳಿಕ ಅಂದರೆ ಮಧ್ಯಾಹ್ನ ಚಿತ್ರದುರ್ಗದ ರಾಘವೇಂದ್ರ ಆ್ಯಂಡ್ ಟೀಮು ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದು ಪಟ್ಟಣಗೆರೆ ಬಳಿ ಇರುವಂಥ ಶೆಡ್ನಲ್ಲಿ ಅವ್ರನ್ನ ಕೂಡಿ ಹಾಕಿ ಅದಾದ ನಂತರ ಹಲ್ಲೆಯನ್ನು ನಡೆಸಿದ್ರು. ಸಂಜೆ 6:30 ವೇಳೆಗೆ ಆತ ಮೃತಪಟ್ಟಿರುವಂಥದ್ದು ಖಚಿತ ಆಗಿತ್ತು. ಅದಾದ ನಂತರ ಬಾಡಿಯನ್ನು ಡಿಸ್ಪೋಸ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿತ್ತು. ಈ ಸಂದರ್ಭದಲ್ಲಿ ರಾಘವೇಂದ್ರ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಅನ್ನುವಂಥದ್ದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅಂದರೆ ಆತ ಇವ್ರು ಯಾರಿಗೂ ಕೂಡ ಹೇಳದೆ ಬೇರೆ ಕಡೆ ಹೋಗಿದ್ದ. ಅದಾದ ನಂತರ ಫೋನ್ ಸಂಪರ್ಕಕ್ಕೂ ಕೂಡ ಸಿಕ್ಕಿರಲಿಲ್ಲ ಅನ್ನುವಂಥದ್ದು. ಅದಾದ ಬಳಿಕ ಎಷ್ಟೋ ಗಂಟೆಗಳ ನಂತರ ರಾಘವೇಂದ್ರ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ. ಈ ಒಂದು ಸಂದರ್ಭದಲ್ಲಿ ಆತನನ್ನು ಸಂಪರ್ಕ ಮಾಡಿದಂತಹ ಉಳಿದ ಆರೋಪಿಗಳು 10 ಲಕ್ಷ ರೂಪಾಯಿ ಹಣ ಕೊಡ್ತೀವಿ ಅನ್ನೋಂಥನ್ನು ಕೂಡ ಹೇಳಿದರು. ಈ ವಿಚಾರ ತಿಳಿದ ನಂತರ ಹಣ ಕೊಡ್ತಾರೆ ಅನ್ನೋಂಥದ್ದು ಖಚಿತ ಆದ ನಂತರ ಆತ ತನ್ನ ಪತ್ನಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸ್ಕೊಂಡು ಒಂದು ಲಾಡ್ಜ್ನಲ್ಲಿ ಇರಿಸ್ಕೊಂಡಿದ್ದ ಅನ್ನೋಂಥದ್ದು ಮಾಹಿತಿ ಗೊತ್ತಾಗಿರುವಂಥದ್ದು. ಇದಾದ ನಂತರ ಮತ್ತೆ ಆತ ಹಣವನ್ನು ಪಡ್ಕೊಂಡ ಬಳಿಕ ಇದೇ ಗ್ಯಾಂಗ್ನ ಸದಸ್ಯರ ಜೊತೆಗೆ ಸೇರಿದ್ದ. ಬಾಡಿಯನ್ನು ಡಿಸ್ಪೋಸ್ ಮಾಡೋದಕ್ಕೆ ಅಂತೇಳಿ ಸುಮ್ನಳ್ಳಿ ಬಳಿ ತಗೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಇವರಿಗೆ ಆತನ ಮೈ ಮೇಲಿದ್ದಂತಹ ಚಿನ್ನದ ಆಭರಣ, ಅದೇ ರೀತಿ ಉಂಗುರ, ಇದೆಲ್ಲವೂ ಕೂಡ ಕಾಣಿಸ್ಕೊಂಡಿದೆ. ಆ ಉಂಗುರವನ್ನು ಖುದ್ದು ರಾಘವೇಂದ್ರನಲ್ಲಿ ತಗೊಂಡು ಅದನ್ನು ಕೂಡ ತನ್ನ ಪತ್ನಿ ಕೈಗೆ ಕೊಟ್ಟಿದ್ದ ಅನ್ನುವಂಥದ್ದು ಮಾಹಿತಿ ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಮತ್ತು ಅದನ್ನು ಕೂಡ ಜಪ್ತಿ ಮಾಡೋಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಈ ಆಭರಣಗಳು ಸಿಕ್ಕಿದ್ರೆ ಅದು ತನಿಖೆಗೆ ಎಷ್ಟರ ಮಟ್ಟಿಗೆ ಪೂರಕ ಆಗುತ್ತೆ ಅನ್ನುವಂಥದ್ದು ತುಂಬಾ ಪ್ರಮುಖ ಆಗುತ್ತೆ. ಇದೆಲ್ಲವೂ ಕೂಡ ಪ್ರಮುಖವಾದಂಥ ಎವಿಡೆನ್ಸ್ಗಳಾಗುತ್ತೆ. ಈಗಾಗಲೇ ರೇಣುಕಾಸ್ವಾಮಿಯ ತಂದೆ ಕೂಡ ಒಂದು ಮಾತನ್ನು ಹೇಳಿದರು. ಡೆಡ್ ಬಾಡಿಯ ಮೈ ಮೇಲಿದ್ದಂಥ ಶರ್ಟ್ ಆತ ಹಾಕಿದ್ದಾಗಿರಲಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಆತನ ಮೈ ಮೇಲಿದ್ದಂತಹ ಆಭರಣಗಳು ಕೂಡ ಇಲ್ಲ ಅನ್ನುವಂಥದ್ದು. ಮತ್ತು ಈ ತನಿಖೆಯ ಪ್ರಗತಿಯಲ್ಲಿ, ತನಿಖೆಯ ಪ್ರಕ್ರಿಯೆ ವೇಳೆ ಈ ಪೊಲೀಸರು ಆರೋಪಿಗಳ ಕಡೆಯಿಂದ ಅಂದರೆ ರಾಘವೇಂದ್ರ ಇರ್ಬೋದು ಅಥವಾ ಬೇರೆ ಯಾರಿಗಾದರೂ ಆತ ಆ ಆಭರಣವನ್ನು ಕೊಟ್ಟಿದ್ರೆ ಅದನ್ನು ಜಪ್ತಿ ಮಾಡ್ತಾರಲ್ಲ, ಅದು ತನಿಖೆಯಲ್ಲಿ ಪ್ರಮುಖವಾದಂಥ ಒಂದು ಸಾಕ್ಷ್ಯ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನು ಕೂಡ ಪರಿಗಣನೆಗೆ ಇಟ್ಕೊಂಡು ತನಿಖಾಧಿಕಾರಿಗಳು ಅವುಗಳನ್ನು ಜಪ್ತಿ ಮಾಡುವಂಥ ಪ್ರಕ್ರಿಯೆಗೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುನಿಲ್. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆ ಕೂಡ ಚುರುಕು ಪಡೆದುಕೊಳ್ತಾ ಇದೆ. ಅದರಲ್ಲೂ ಸ್ಥಳ ಮಹಜರು ಪ್ರಕ್ರಿಯೆ, ಬೆಂಗಳೂರಿನಿಂದ ತೆಗೆದುಕೊಂಡು ಹೋಗಿದ್ದ ಸಾಕ್ಷ್ಯಗಳನ್ನ ಇಟ್ಕೊಂಡು ಚಿತ್ರದುರ್ಗದಲ್ಲಿ ಸ್ಪಾಟ್ ಮಹಜರನ್ನ ಮಾಡಲಾಗಿದೆ. ಹೋಲಿಕೆ ಆಗುತ್ತಾ, ಸಾಮ್ಯತೆ ಇದೆಯಾ? ಬೆಂಗಳೂರಿನಲ್ಲಿ ಲಭ್ಯವಾದ ಸಾಕ್ಷ್ಯಗಳು ಹಾಗೆ ಚಿತ್ರದುರ್ಗದ ಸ್ಪಾಟ್ನಲ್ಲಿ ಲಭ್ಯವಾಗ್ತಾ ಇರುವ ಸಾಕ್ಷ್ಯಗಳು ಅಂತ ಹೇಳಿ ತನಿಖಾಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ಹಾಗೆ ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ರಾಘು, ಜಗ್ಗು, ರವಿ ವಿಚಾರಣೆಯನ್ನು ನಡೆಸಲಾಗಿದೆ. ಸಿಪಿಐ ಸುಬ್ರಹ್ಮಣಿ ನೇತೃತ್ವದಲ್ಲಿ ಸ್ಥಳ ಮಹಜರು ಮಾಡಲಾಗಿದೆ. ಬೆಂಗಳೂರಿನಿಂದ ತಂದಿದ್ದ ಸಾಕ್ಷಿಯನ್ನ ಆಧರಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ರಾಘವೇಂದ್ರ ನಿವಾಸದಲ್ಲಿದ್ದ ಹಣ, ಮೊಬೈಲ್ ಅನ್ನ